ಎಲ್ಲ ಗಣಿತ ಬಂಧುಗಳಿಗೂ ವಿದ್ಯಾರ್ಥಿ ಬಂಧುಗಳಿಗೂ ನಮಸ್ಕಾರ. ಜೆಇ ಮೈನ್ಸ್ 2022ರ ಒಂದು ಫಂಕ್ಷನಲ್ ಅನಾಲಿಸಿಸ್ಗೆ ಸಂಬಂಧಿಸಿದ ಒಂದು ಕ್ವಶನ್ ಓದ್ತಾ ಇದ್ದೀನಿ. ಸಾಧ್ಯವಾದರೆ ನೀವು ಈ ವಿಡಿಯೋವನ್ನು ಪಾಸ್ ಮಾಡಿ ಪ್ರಾಬ್ಲಮನ್ನು ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡಿ. ಲೆಟ್ ಎಫ್ ಈಸ್ ಡಿಫೈನ್ಡ್ ಫ್ರಮ್ ಸೆಟ್ ಆಫ್ ರಿಯಲ್ ನಂಬರ್ಸ್ ಟು ಸೆಟ್ ಆಫ್ ರಿಯಲ್ ನಂಬರ್ ಬಿ ಎ ಫಂಕ್ಷನ್ ಡಿಫೈನ್ಡ್ ಬೈ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 2e⁻2x divided by e⁻2x plus e. Then f of 1 by 100 plus f of 2 by 100 plus f of 3 by 100 up to f of 99 by 100 is ಅಂತಿದೆ. ನೋಡಿ, ಬಹಳ ಸಿಂಪಲ್ ಇದು. ಈ ಥರದ ಕಾನ್ಸೆಪ್ಟ್ಗಳು ಬಂದಾಗ ನಾವು ಯಾವಾಗಲೂ ಈ ಅನಾಲಿಸಿಸ್ಗೆ ಹೋಗ್ತೀವಿ. ಏನಪ್ಪ ಅದು ಅಂದರೆ ಎಫ್ ಆಫ್ ಎಕ್ಸ್ ಪ್ಲಸ್ ಎಫ್ ಆಫ್ 1 ಮೈನಸ್ ಎಕ್ಸ್. ಯಾಕೆ ಎಫ್ ಆಫ್ ಎಕ್ಸ್ ಪ್ಲಸ್ ಎಫ್ ಆಫ್ 1 ಮೈನಸ್ ಎಕ್ಸ್ ಯೂಸ್ ಮಾಡಬೇಕು? ನೋಡಿ, ಇಲ್ಲಿ ಎಫ್ ಆಫ್ 1 ಬೈ 100 ಇದೆ, ಇಲ್ಲಿ ಎಫ್ ಆಫ್ 99 ಬೈ 100 ಇದೆ, ಇಲ್ಲೆಲ್ಲೋ ಎಫ್ ಆಫ್ 2 ಬೈ 100 ಇದ್ರೆ ಇಲ್ಲೆಲ್ಲೋ ಎಫ್ ಆಫ್ 98 ಬೈ 100 ಸಿಗುತ್ತೆ. ಬಹುಶಃ ಆ್ಯಡ್ ಮಾಡಿದಾಗ ನಮ್ಗೇನಾದರೂ ಉತ್ತರ ಸಿಗ್ಬೋದೇನೋ ಅನ್ನೋ ಒಂದು ಆಲೋಚನೆ ಅಷ್ಟೇ. ಅದಕ್ಕೋಸ್ಕರ ಯಾವಾಗಲೂ ಈ ಥರದ್ದು ಕೊಟ್ಟಾಗ ಎಫ್ ಆಫ್ 1 ಮೈ ಎಕ್ಸೋ 1 ಮೈನಸ್ ಎಕ್ಸೋ ಎಫ್ ಆಫ್ 2 ಮೈನಸ್ ಎಕ್ಸೋ ಸಿಚುಯೇಷನ್ ನೋಡ್ಕೊಂಡು ಡಿಸೈಡ್ ಮಾಡ್ತೀವಿ. ವಾಟ್ ಈಸ್ ಎಫ್ ಆಫ್ 1 ಮೈನಸ್ ಎಕ್ಸ್? ಎಫ್ ಆಫ್ 1 ಮೈನಸ್ ಎಕ್ಸ್ ಈಸ್ ಗಿವನ್ ಬೈ 2 ಹಾಗೆ ಬರಿತಾ ಇದ್ದೀನಿ ಈ ಜಾಗದಲ್ಲಿ. ಯಾವ ಜಾಗದಲ್ಲಿ? ಈ ಜಾಗದಲ್ಲಿ, ರೈಟ್. 2 ಹಾಗೆ ಬರಿತಾ ಇದ್ದೀನಿ. ಇ ಪವರ್ 2x ಜಾಗದಲ್ಲಿ 1 ಮೈನಸ್ ಎಕ್ಸ್ ಬರಿಬೇಕು ಅಂತ ಹೇಳಿದ್ರೆ ಇ ಪವರ್ 2 ಮೈನಸ್ 2x ಅಥವಾ ಇ ಪವರ್ 2 ಇಂಟು ಇ ಪವರ್ ಮೈನಸ್ 2x ಆಯಿತು. ಡಿವೈಡೆಡ್ ಬೈ ಹೋಲ್ ಡಿವೈಡೆಡ್ ಬೈ ಇಲ್ಲೇನಿದೆ ಇ ಪವರ್ 2x ಅಂದರೆ ಇ ಪವರ್ 2 ಇ ಪವರ್ ಮೈನಸ್ 2x ಆಯಿತು ಪ್ಲಸ್ ಇ ಪವರ್ 1 ಆಯಿತು. ಅದನ್ನು ಹಾಗೆ ಬರ್ಕೊಂಡಿದ್ದೀನಿ. ನಮಗೆ ಇ ಪವರ್ ಮೈನಸ್ 2x ಇರಬಾರ್ದು. ಅದಕ್ಕೆ ನಾನೇನು ಮಾಡ್ತೀನಿ, ಇ ಪವರ್ 2x ಇಂದ ಮಲ್ಟಿಪ್ಲೈ ಮಾಡ್ತೀನಿ. ಏನು ಉಳ್ಕೊಳ್ತದೆ? 2e ಸ್ಕ್ವೇರ್ ಡಿವೈಡೆಡ್ ಬೈ ಇ ಸ್ಕ್ವೇರ್ ಇಂಟು ಇ ಪವರ್ ಮೈನಸ್ 2x ಅಂದರೆ ಇ ಸ್ಕ್ವೇರ್ ಆಯಿತು ಪ್ಲಸ್ ಇ ಇಂಟು ಇ ಪವರ್ 2x ಆಯಿತು. ಹೌದಲ್ವಾ? ಹೌದಾನೆ? ಮತ್ತೆ ನಮಗಿಲ್ಲೇನೋ ತಾಳ ಸಿಗ್ತಾ ಇಲ್ಲ ಅಂತ ಅನ್ನಿಸ್ತದೆ. ಈ ಸ್ಕ್ವೇರ್ ಇರಬಾರ್ದು, ಇ ಇರಬೇಕು. ಆದ್ದರಿಂದ ನಾನೇನು ಮಾಡ್ತೀನಿ, ಐ ವಿಲ್ ಡಿವೈಡ್ ಬೈ ಇ. ಏನು ಉಳ್ಕೊಳುತ್ತೆ ನೋಡಿ? 2e ಡಿವೈಡೆಡ್ ಬೈ ಇ, ಬಿಕಾಸ್ ಇಲ್ಲಿ ಇ ಸ್ಕ್ವೇರಲ್ಲಿ ಇ ಹೋದರೆ ಇ ಉಳಿಯುತ್ತೆ, ಪ್ಲಸ್ ಇ ಪವರ್ 2x. ದಿಸ್ ಈಸ್ ಎಫ್ ಆಫ್ 1 ಮೈನಸ್ ಎಕ್ಸ್. ಹಾಗಿದ್ರೆ ವಾಟ್ ಈಸ್ ಎಫ್ ಆಫ್ ಎಕ್ಸ್? ಎಫ್ ಆಫ್ ಎಕ್ಸ್ ಏನು? 2e ಪವರ್ 2x ಡಿವೈಡೆಡ್ ಬೈ ಇ ಪವರ್ 2x ಪ್ಲಸ್ ಇ. ಫಾರ್ ದಿ ಟೈಮ್ ಬೀಯಿಂಗ್ ಇಲ್ಲಿರೋ 2 ತಗೊಂಬಿಡಿ. ಏನು ಉಳ್ಕೊಳುತ್ತೆ ನೋಡಿ? ಇ ಪವರ್ 2x ಇ ಪವರ್ 2x ನ್ಯೂಮರೇಟರ್ ಡಿನಾಮಿನೇಟರ್ ಎರಡಕ್ಕೂ ಇದೆ. ಆದ್ದರಿಂದ ಇದೆರಡನ್ನು ಆ್ಯಡ್ ಮಾಡಿದ್ರೆ ನಮಗೇನೋ ಸಿಗ್ತಾ ಇದೆ ಅಂತ ಆಯಿತು. ಏನದು? Therefore, this clearly implies f of x plus f of 1 minus x. ಇದೆರಡನ್ನು ಕೂಡಿಸಿದ್ರೆ ನಮಗೆ ನೋಡಿ, ಇದು ಮತ್ತೆ ಇದನ್ನು ಸೇರಿಸಿದಾಗ ನಮಗೆ 2 ಸಿಕ್ಕೇ ಸಿಗುತ್ತೆ. ಹೌದಲ್ವಾ? ಸೊ ನೋಡಿ, ಎಫ್ ಆಫ್ ಎಕ್ಸ್ ಪ್ಲಸ್ ಎಫ್ ಆಫ್ 1 ಮೈನಸ್ ಎಕ್ಸ್ ಈಸ್ 2. ಆಮೇಲೆ ಇನ್ನೊಂದು ನಿಮಗೆ ಮುಂದೆ ಬಳಸ್ತೀನಿ, ಅದಕ್ಕೋಸ್ಕರ ಇದನ್ನು ಹೇಳ್ತಾ ಇದ್ದೀನಿ. ವಾಟ್ ಈಸ್ ಎಫ್ ಆಫ್ 1 ಬೈ 2? 2 ಇ ಪವರ್ 2 ಬೈ 2 ಡಿವೈಡೆಡ್ ಬೈ ಇ ಪವರ್ 2 ಬೈ 2 ಪ್ಲಸ್ ಇ. ವಾಟ್ ಈಸ್ ಇ ಪವರ್ 2 ಬೈ 2? ಇ ಪವರ್ 1. ಹೌದಲ್ವಾ? ಇ ಪವರ್ 1 ಅಂದ್ರೆ ಏನಪ್ಪ? ಇ 2e ಡಿವೈಡೆಡ್ ಬೈ ಡಿನಾಮಿನೇಟರ್ ಇ ಪ್ಲಸ್ ಇ 2e ದಟ್ ಈಸ್ ಈಕ್ವಲ್ ಟು 1. ಎಫ್ ಆಫ್ 1 ಬೈ 2 1. ಅದು ಹಾಗೆ ಇರಲಿ. ಈಗ ಪ್ರಶ್ನೆಗೆ ವಾಪಸ್ ಬರ್ತಾ ಇದ್ದೀನಿ. ಇಲ್ಲಿ ಕೊಟ್ಟಿದ್ದಾರೆ ಎಫ್ ಆಫ್ 1 ಬೈ 100 ಕೊಟ್ಟಿದ್ದಾರೆ, ಎಫ್ ಆಫ್ 99 ಬೈ 100 ಕೊಟ್ಟಿದ್ದಾರೆ. ಸಿ, ಎಫ್ ಆಫ್ 1 divided by 100
ಪ್ಲಸ್ ಎಫ್ ಆಫ್ 99 ಡಿವೈಡೆಡ್ ಬೈ 100. ಇದು ಎರಡನ್ನೂ ಕೂಡಿಸಿದ್ರೆ ನಮಗೆ 2 ಬರಲೇಬೇಕು. ಒಪ್ಕೋತೀರಾ? ಯಾಕೆ? ಈಗ ತಾನೇ ನಾವು ಪ್ರೂವ್ ಮಾಡಿದ್ದೀವಿ ಎಫ್ ಆಫ್ ಎಕ್ಸ್ ಪ್ಲಸ್ ಎಫ್ ಆಫ್ 1 ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು 2. ಕರೆಕ್ಟ್? ಪ್ಲಸ್ ಬರಿತಾ ಇದ್ದೀನಿ. ನೆಕ್ಸ್ಟು ಎಫ್ ಆಫ್ 2 ಬೈ 100 ಪ್ಲಸ್ ಎಫ್ ಆಫ್ 98 ಬೈ 100. ಇದೆರಡನ್ನು ಕೂಡಿಸಿದ್ರು ಕೂಡ ನಮಗೆ 2 ಬರಲೇಬೇಕು. ಹಾಗೆ ಇದೇ ಥರ ನಾನು ಬ್ರ್ಯಾಕೆಟ್ಗಳನ್ನು ಬರ್ಕೊಂಡು ಹೋಗ್ತಾ ಇರ್ತೀನಿ. ಇಲ್ಲೆಲ್ಲೋ ಒಂದು ಕಡೆ ಎಫ್ ಆಫ್ 49 ಬೈ 100 ಪ್ಲಸ್ ಎಫ್ ಆಫ್ 50 ಬೈ 100 51 ಬೈ 100 ಸಾರಿ ಎಫ್ ಆಫ್ 51 ಬೈ 100 ಇದನ್ನು ಕೂಡಿಸಿದ್ರು ಕೂಡ ನಮಗೆ 2 ಬರ್ತದೆ. ಏನಾದರೂ ಉಳ್ಕೊಂಡಿದೆಯಾ ಇದರಲ್ಲಿ ಅಂತ? ಹೌದು, ಒಂದೇ ಒಂದು ಉಳ್ಕೊಂಡಿದೆ. ಏನು ಗೊತ್ತಾ? ಪ್ಲಸ್ ಎಫ್ ಆಫ್ 50 ಬೈ 100. ಸಿ ಎಫ್ ಆಫ್ 50 ಬೈ 100 ಅಂದ್ರೆ ಏನು ಗೊತ್ತಾ? ದಿಸ್ ಈಸ್ ಆ್ಯಕ್ಚುಲಿ ಎಫ್ ಆಫ್ 1 ಬೈ 2 ಅಂದರೆ ಎಫ್ ಆಫ್ 50 ಟು 100. ಸೊ ಎಫ್ ಆಫ್ 1 ಬೈ 2 ಅಂತ. ಎಫ್ ಆಫ್ 1 ಬೈ 2 ವ್ಯಾಲ್ಯೂ ನಮಗೆ 1 ಅಂತ ಗೊತ್ತಿದೆ. ಈಗ ಏನು ಉಳ್ಕೊಂಡಿದೆ ಹೇಳಿ ನೋಡೋಣ. 2 ಪ್ಲಸ್ 2 ಸೋ ಮೆನಿ ಥಿಂಗ್ಸ್, ರೈಟ್? ಎಲ್ಲಿ ತನಕ ಅಂತ ನಮ್ಗೆ ಗೊತ್ತಿಲ್ಲ, ನೋಡೋಣ. ಪ್ಲಸ್ ಎಫ್ ಆಫ್ 1 ಬೈ 2 ಇಸ್ ಈಕ್ವಲ್ ಟು 1. ಇಲ್ಲಿ ಎಷ್ಟಿದೆ ಗೊತ್ತಿಲ್ಲ, ನೋಡೋಣ. ಇಲ್ಲಿ 1 ಬೈ 100 ಇದ್ದಾಗ 1 ಬಂತು, 2 ಬೈ 100, ಇಲ್ಲಿ 49 ಬೈ 100. ಆದ್ರಿಂದ ದೇರ್ ಆರ್ 49 ಸಚ್ 2s. ಸೊ ವಿ ವಿಲ್ ಗೆಟ್ 49 ಇಂಟು 2 ಪ್ಲಸ್ 1 ಯಾವುದ್ರದ್ದು? ಎಫ್ ಆಫ್ 50 ಬೈ 100. ಸೊ 49 ಇಂಟು 2 ಅಂದರೆ 98 ಅಲ್ವಾ? 98 ಪ್ಲಸ್ 1 99. ದಿಸ್ ಇಸ್ ದಿ ಆನ್ಸರ್. ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಆತ್ಮೀಯ ಗಣಿತ ಬಂಧುಗಳೇ ಮತ್ತು ವಿದ್ಯಾರ್ಥಿ ಮಿತ್ರರೇ. ನಿಮಗೆ ಈ ಚಾನಲ್ ಇಷ್ಟ ಆದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರುಗಳಿಗೆ ಅಥವಾ ವಿದ್ಯಾರ್ಥಿಗಳಿಗೆ ಈ ಚಾನಲಿನ ಬಗ್ಗೆ ತಿಳಿಸಿ. ನಮ್ಮದು ದೀವಿಗೆ ಸಂಸ್ಥೆ, ಮಲ್ಲೇಶ್ವರಂ. ನಾನು ನಿಮಗೆ ನಮ್ಮ ದೂರವಾಣಿ ಸಂಖ್ಯೆಯನ್ನು ಕೊಟ್ಟಿರ್ತೀನಿ, 8762424646. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.